ಇನ್ನು ಅಮೆರಿಕ ಮಿಸೈಲ್ ದಾಳಿಗೆ 3 ಭಾರತೀಯರು ಬಲಿಯಾಗಿದ್ದಾರೆ. ಇನ್ನು ನಾಪತ್ತೆ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ 3 ಸಾವನ್ನಪ್ಪಿರುವುದು ಈಗ ದೃಢಪಟ್ಟಿದೆ. ಈ ಬಗ್ಗೆ ಕೇಂದ್ರ ಬಂದರು ಸಚಿವ ಸರ್ಬಾನಂದ್ ಸೋನೋವಾಲ್ ಮಾಹಿತಿ ಕೊಟ್ಟಿದ್ದಾರೆ. ಭಾರತೀಯ ನಾವಿಕರು ಸಾವನ್ನಪ್ಪಿರುವುದು ದೃಢಪಡಿಸಿದ್ದಾರೆ ಸಚಿವರು. ಆದಿತ್ಯ ಶರ್ಮಾ, ಶಿವಾನಂದ್ ಚೌರಾಸಿಯಾ ಬಲಿಯಾಗಿದೆ. ಮುಖ್ಯ ಇಂಜಿನಿಯರ್ ಪಟ್ನಾಳ್ ಸುರೇಶ್ ಸಾವು ದೃಢಪಟ್ಟಿದೆ. ಭಾರತೀಯ ನಾವಿಕರ ಸಾವು ದೃಢಪಡಿಸಿದೆ ಕೇಂದ್ರ ಸರ್ಕಾರ. ಓಮನ್ ಕರಾವಳಿಯಲ್ಲಿ ಅಮೆರಿಕ ಸೇನೆ ದಾಳಿ ಮಾಡಿದಂತಹದ್ದು. 24 ನಾವಿಕರಿದ್ದಂತಹ ಬೋಟ್ ಮೇಲೆ ನಡೆದಂತಹ ದಾಳಿ. ಅಲ್ಲಿ 3 ನಾಪತ್ತೆಯಾಗಿದ್ರು. ಅವರು ಬದುಕಿದ್ದಾರಾ ಇಲ್ವಾ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿರಲಿಲ್ಲ. ಆದರೆ ಈಗ ಸ್ವತಃ ಕೇಂದ್ರ ಸಚಿವರೇ ಮಾಹಿತಿ ಕೊಟ್ಟಿದ್ದಾರೆ. 3 ಕೂಡ ಸಾವನ್ನಪ್ಪಿದ್ದಾರೆ. ಜೂನ್ 9ಕ್ಕೆ ಹಡಗಿನ ಮೇಲೆ ದಾಳಿ ಮಾಡಿತ್ತು ಅಮೆರಿಕ. ಎಂಟಿ ಸೆಟ್ಬೆಲ್ಲೋ ಹೆಸರಿನ ಹಡಗಿನ ಮೇಲೆ ಅಟ್ಯಾಕ್ ಆದಂತದ್ದು. ಮೊನ್ನೆ ಓಮನ್ ಕರಾವಳಿಯಲ್ಲಿ ಅಮೆರಿಕದಿಂದ ಆದಂತಹ ದಾಳಿ ಇದು. ದಾಳಿ ವೇಳೆ ಹಡಗಲ್ಲಿ 24 ಭಾರತೀಯ ನಾವಿಕರಿದ್ರು. ದಾಳಿ ವೇಳೆ 21 ಮಂದಿಯನ್ನ ರಕ್ಷಣೆ ಮಾಡಲಾಗಿತ್ತು. 3 ಭಾರತೀಯ ನಾವಿಕರು ನಾಪತ್ತೆ ಆಗಿದ್ರು. ಆದರೆ ಆ 3 ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಹೀಗಾಗಿ ಅಮೆರಿಕದ ವಿರುದ್ಧವಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ರೀತಿ ಭಾರತದ ಹಡಗಿನ ಮೇಲೆ ದಾಳಿ ಮಾಡಿದ್ದಾದ್ರೂ ಯಾಕೆ? ಓಮನ್ನಲ್ಲಿ ನಡೆದಂತಹ ಘಟನೆ ಇದು. 24 ಭಾರತೀಯರಿದ್ದಂತಹ ನಾವಿಕರಿದ್ದಂತಹ ಹಡಗಿನ ಮೇಲೆ ಅಟ್ಯಾಕ್ ಆಗಿತ್ತು. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಳ್ತಾ ಇದೆ. ಭಾರತದ ಹಡಗುಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಭಾರತದ ಮತ್ತೊಂದು ಹಡಗಿನ ಮೇಲೆ ಭೀಕರ ಅಟ್ಯಾಕ್ ಆಗ್ತಾ ಇದೆ. ಎಂಟಿ ಜಲ್ವೀರ್ ಹೆಸರಿನ ಹಡಗಿನ ಮೇಲೆ ಆದಂತಹ ದಾಳಿ. ಆ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಓಮನ್ ಕರಾವಳಿ ಪ್ರದೇಶದಲ್ಲಿ ಭೀಕರ ಮಿಸೈಲ್ಸ್ ದಾಳಿ ಆಗ್ತಾ ಇದೆ. ಭಾರತೀಯ ಹಡಗಿನ ಮೇಲೆ ಮಿಸೈಲ್ಸ್ ಅಟ್ಯಾಕ್ ಆಗ್ತಾ ಇರೋದು ನೋಡಿ. ಸಮುದ್ರದ ಮಧ್ಯದಲ್ಲಿ ಯಾವ ರೀತಿ ಹಡಗು ಹೊತ್ತಿ ಉರಿತಾ ಇದೆ. ಮಿಸೈಲ್ಸ್ಗಳ ಅಟ್ಯಾಕ್ನ ಪರಿಣಾಮದಿಂದಾಗಿ ಆಗ್ತಾ ಇರುವಂತಹ ಘಟನೆ ಇದು. ಸಮುದ್ರದ ಮಧ್ಯದಲ್ಲಿ ಇದ್ದಂತಹ ಭಾರತೀಯ ಹಡಗುಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಮಿಸೈಲ್ ದಾಳಿಯ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹಡಗು ಸಮುದ್ರದ ಮಧ್ಯದಲ್ಲಿ ಹೊತ್ತಿ ಉರಿತಾ ಇದೆ.